ರಕ್ಷಾಬಂಧನ ಇದು ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ ನಡುವಿನ ಶುದ್ಧವಾದ ಬಾಂಧವ್ಯವನ್ನು ಆಚರಿಸುವ ಹಬ್ಬ. ರಕ್ಷೆ ಎಂದರೆ ಕಾಯುವುದು, ಬಂಧನ ಎಂದರೆ ಬಾಂಧವ್ಯ. ಈ ದಿನ ತಂಗಿ ಅಥವಾ ಅಕ್ಕ ತಮ್ಮ ಅಣ್ಣನ ಕೈಗೆ ಪವಿತ್ರವಾದ ಹಗ್ಗವಾದ ರಾಖಿಯನ್ನು ಕಟ್ಟುತ್ತಾರೆ. ಅಣ್ಣ ತಂಗಿಯ ಜೀವನದಲ್ಲಿ ಸಂತೋಷ, ಆರೋಗ್ಯ ಹಾಗೂ ಸುರಕ್ಷತೆಗಾಗಿ ತನ್ನ ಜೀವವನ್ನು ಹೂಡುತ್ತೇನೆ ಎಂಬ ವಾಗ್ದಾನ ಮಾಡುತ್ತಾನೆ. ರಾಖಿ ಬಂಧನದ ಹಿಂದಿನ ಪ್ರಸಿದ್ಧ ಕಥೆಗಳಲ್ಲಿ ಒಂದು ಮಹಾಭಾರತದಲ್ಲಿದೆ. ಒಮ್ಮೆ ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಆ ಗಾಯಕ್ಕೆ ಕಟ್ಟಿದಳು. ದ್ರೌಪದಿಯ ಪ್ರೀತಿಗೆ, ಕಾಳಜಿಗೆ ಸ್ಪಂದಿಸಿದ ಕೃಷ್ಣ ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ನಂತರ ಕೌರವರು ದ್ರೌಪದಿಯನ್ನು ಅವಮಾನಿಸಲು ಯತ್ನಿಸಿದಾಗ ಕೃಷ್ಣ ಅವಳಿಗೆ ಅಕ್ಕರೆಯಾಗಿ ಕಾವಲಾದನು. ಇನ್ನೊಂದು ಪ್ರಸಿದ್ಧ ಕಥೆ ಇತಿಹಾಸದಿಂದ ಬರುತ್ತದೆ. ಮೇವಾರದ ರಾಣಿ ಕರ್ಣಾವತಿ ತನ್ನ ರಾಜ್ಯಕ್ಕೆ ಅಪಾಯ ಬಂದಾಗ ಮುಘಲ್ ಚಕ್ರವರ್ತಿ ಹುಮಯೂನ್ ಅವರಿಗೆ ರಾಖಿ ಕಳುಹಿಸಿದಳು. ಆ ಬಾಂಧವ್ಯದ ಗೌರವಕ್ಕಾಗಿ ಹುಮಯೂನ್ ತನ್ನ ಸೇನೆಯೊಂದಿಗೆ ಬಂದು ಅವಳ ರಾಜ್ಯವನ್ನು ರಕ್ಷಿಸಿದನು. ರಾಖಿ ಬಂಧನ ನಮ್ಮಲ್ಲಿ ಕೇವಲ ಹಬ್ಬವಲ್ಲ, ಅದು ಅಕ್ಕ ತಮ್ಮಂದಿರ ನಡುವಿನ ನಂಬಿಕೆ, ಪ್ರೀತಿ ಮತ್ತು ಕಾಳಜಿಯ ಸಂಕೇತ. ಅಣ್ಣ ತನ್ನ ತಂಗಿಯ ಕಣ್ಣೀರನ್ನು ಒರೆಸುವವನಾಗಿರುತ್ತಾನೆ, ಅವಳ ನಗುವಿಗೆ ಕಾರಣವಾಗಿರುತ್ತಾನೆ. ತಂಗಿ ತನ್ನ ಅಣ್ಣನ ಗೆಲುವಿಗೆ ಹಾರೈಸುವವಳು, ಅವನ ನೋವಿನಲ್ಲಿ ಜೊತೆಯಾಗುವವಳು. ಈ ದಿನ ತಂಗಿಯ ಪ್ರಾರ್ಥನೆ, ನನ್ನ ಅಣ್ಣ ಯಾವಾಗಲೂ ಸುಖಿಯಾಗಿ ಆರೋಗ್ಯವಾಗಿ ಇರಲಿ. ಅಣ್ಣನ ವಾಗ್ದಾನ, ನಿನ್ನನ್ನು ಯಾವ ಪರಿಸ್ಥಿತಿಯಲ್ಲೂ ಕಾಪಾಡುತ್ತೇನೆ. ರಾಖಿ ಬಂಧನವು ನಮಗೆ ನೆನಪಿಸುವುದು, ಅಣ್ಣ ತಂಗಿಯ ಪ್ರೀತಿ ಎಂದಿಗೂ ಕಡಿಮೆಯಾಗದು. ಕಾಲ ಬದಲಾದರೂ, ಬದುಕಿನ ದಾರಿಗಳು ಬೇರೆ ಬೇರೆಯಾದರೂ ಈ ಬಾಂಧವ್ಯ ಸದಾ ಅಚಲ.